ಯಾಕೋ ಏನೋ ಗೊತ್ತಿಲ್ಲ ಶ್ರೇಷ್ಠ, ನನಗಂತೂ ಬೆಳಗ್ಗೆಯಿಂದ ಎಡಗಣ್ಣು ಅದರ್ತಿದೆ. ನೀನ್ ಇದೇ ತರ ಬರೀ ಮೂಢನಂಬಿಕೆಲೇ ಇರು, ಬೇರೆ ಏನು ಮಾಡ್ಬೇಡ. ನನಗಿದೆಲ್ಲ ಏನು ಆಗಲ್ಲ. ಮೇಡಮ್ ಎಲ್ಲ ರೆಡಿನಾ? ಏನ್ ಸರ್ ಡಾಕ್ಯುಮೆಂಟ್ಸ್ ಬೇಕಂತ ಗೊತ್ತಾಗ್ತಾ ಇದೆಯಾ? ಗೊತ್ತಾಗ್ತಿಲ್ಲ, ಆದ್ರೆ ಗೊತ್ತಾಗ್ತಿದ್ರೆ ಇನ್ ತಲೆ ಕೆಡಿಸ್ಕೋಬೇಡಿ. ನಾನು ಇವಾಗಲೇ ಹೋಗಿ ಬೈಯರ್ ಕರ್ಕೊಂಡು ಬರ್ತೀನಿ. ಆಮೇಲೆ ಮೊನ್ನೆ ಬಂದಿದ್ರಲ್ಲ ಅವರೆಲ್ಲ ಬೈಯರು. ಬೈಯರ್ ಅವರಲ್ವಾ, ಮತ್ ಇನ್ಯಾರು? ಅವರು ಬೈಯರ್ ಪರವಾಗಿ ಬಂದಿದ್ರು ಅಷ್ಟೇ. ಆಕ್ಚುಲಿ ಮನೆ ತಗೊಳ್ಳೋರು ಬೇರೆಯವರು ಇದ್ದಾರೆ, ಕರ್ಕೊಂಡು ಬರ್ತೀನಿ ಇರಿ. ಅರೆ ಅದೇವ್ರೆ, ಅಲ್ಲೇ ಯಾಕೆ ನಿಂತಿದ್ದೀರಿ? ಬನ್ನಿ ಒಳಗೆ. ನಿಮ್ ಹತ್ರ ಒಂದು ವಿಷಯ ಕೇಳಬೇಕಾಗಿತ್ತು. ಹೇಳಿ ಅದೇವ್ರೆ. ಅಲ್ಲ, ಏನು ಆಸೆಗಳಿಲ್ಲ ಅಂತ ಹೇಗೆ ಹೇಳ್ತೀರಾ ಭಾಗ್ಯ ಅವರೇ? ಆಸೆಗಳಿಲ್ಲ ಅಂತ ಯಾರು ಹೇಳಿದ್ರು? ಖಂಡಿತ ನನಗೂ ಆಸೆಗಳಿದೆ. ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಬೇಕು, ಅತ್ತೆ ಮಾವನ ಚೆನ್ನಾಗಿ ನೋಡ್ಕೊಳ್ಬೇಕು, ಅಪ್ಪ ಅಮ್ಮನ ಖುಷಿ ಖುಷಿಯಾಗಿ ಇಡ್ಬೇಕು, ಇಷ್ಟೆಲ್ಲ ಆಸೆಗಳಿದೆ. ಅದು ಅರ್ಥ ಆಗುತ್ತೆ ಭಾಗ್ಯ ಅವರೇ, ಆದ್ರೆ ನಿಮ್ದೇ ಆದಂತ ಕನಸುಗಳು ಜೀವನದಲ್ಲಿ ಏನು ಇಲ್ವಾ? ಅಂದ್ರೆ ಎಲ್ಲಾದ್ರೂ ಹೋಗ್ಬೇಕು ಅಂತ, ಏನಾದ್ರು ತಗೋಬೇಕು, ಏನಾದ್ರು ತಿನ್ಬೇಕು ಅಂತ? ಅಯ್ಯೋ, ಆ ಥರ ಎಲ್ಲ ಆಸೆಗಳೇ ಇಟ್ಕೊಳಲ್ಲ ನಾನು. ಅಕಸ್ಮಾತ್ ಅಪ್ಪಿತಪ್ಪಿ ಆ ಥರ ಆಸೆ ಏನಾದ್ರೂ ಬಂತು, ಯೋಚನೆ ಏನಾದ್ರೂ ಬಂತು ಅಂದ್ರೆ ಅದನ್ನ ಅಲ್ಲೇ ತಡೆ ಹಿಡಿದ್ಬಿಡ್ತೀನಿ. ತಡೆ ಹಿಡಿತೀರಾ? ಯಾಕೆ? ಯಾಕಂದ್ರೆ ಅತಿಯಾಗಿ ಆಸೆಗಳನ್ನ ಇಟ್ಕೊಂಡ್ಬಿಟ್ರೆ ನಿರೀಕ್ಷೆಗಳು ಜಾಸ್ತಿ ಆಗ್ಬಿಡುತ್ತೆ. ಅದು ವ್ಯಕ್ತಿ ಆಗ್ಲಿ ಆಸೆ ಆಗ್ಲಿ ನಿರೀಕ್ಷೆಗಳನ್ನ ಇಟ್ಕೋಬಾರ್ದು. ಯಾಕಂದ್ರೆ ಅದನ್ನ ಪೂರೈಸಕ್ ಆಗದೆ ಇದ್ದಾಗ ಅದು ತುಂಬಾನೇ ನೋವು ಕೊಡುತ್ತೆ. ಅದಕ್ಕೆ ನಾನು ಯಾವ ಆಸೆಗಳನ್ನೂ ಇಟ್ಕೊಂಡೇ ಇಲ್ಲ. ಅಂದ್ರೆ ಯಾವತ್ತು ಯಾವ ಆಸೆನೂ ಬೇಕೇ ಬೇಕು ಅಂತ ಹಠ ಹಿಡ್ದೇ ಇಲ್ವಾ ಭಾಗ್ಯ? ಅದು ಕಂಪ್ಲೀಟ್ ಆಗ್ಲೇಬೇಕು ಅಂತ ಅನ್ಕೊಂಡೇ ಇಲ್ವಾ? ಅನ್ಕೊಂಡು ಏನ್ ಪ್ರಯೋಜನ ಅದೇವ್ರೆ? ನನ್ನ ದಿನಚರಿಲಿ ಅದಕ್ಕೆ ಜಾಗನೇ ಇಲ್ಲ. ಅದೇಗೆ ಜಾಗ ಇರಲ್ಲ? ಹೇಗಿರಲ್ಲ ಅಂದ್ರೆ, ಈಗ ನೋಡಿ, ಒಂದ್ ರಾತ್ರಿ ಬೆಟ್ಟದ ತುದಿಯಲ್ಲಿ ಕುತ್ಕೊಂಡು ಇಡೀ ಬೆಂಗಳೂರ್ನ ನೋಡ್ಬೇಕು, ಚಂದ್ರನ್ ಬೆಳಕಲ್ಲಿ ಸುಮಾರು ಸಮಯ ಕಳಿಬೇಕು ಅನ್ನೋ ಆಸೆ. ಅದಾಗತ್ತಾ ಹೇಳಿ? ಯಾಕಾಗಲ್ಲ, ಖಂಡಿತವಾಗ್ಲೂ ಆಗತ್ತೆ. ಆದಿಯವ್ರೆ, ಇದೆಲ್ಲ ನೀವ್ ಅನ್ಕೊಂಡಿರೋಷ್ಟು ಸುಲಭ ಅಲ್ಲ. ನನಗೆ ಅಂತಲ್ಲ ಆದಿಯವ್ರೆ, ತುಂಬಾ ಜನ ಹೆಣ್ಮಕ್ಳಿದ್ದಾರೆ. ಅವರೆಲ್ಲರೂ ಹೀಗೆ ಹಿಟ್ಟಿನ ಡಬ್ಬದಲ್ಲಿ ಹೇಗೆ ಹಿಟ್ಟನ್ನ ಒತ್ತಿ ಇಡ್ತಾರೋ ಹಾಗೆ ತಮ್ಮ ಆಸೆಗಳನ್ನೆಲ್ಲ ಒತ್ತಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಅಲ್ಲ ಭಾಗ್ಯ, ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ. ನೀವ್ ಇದನ್ನೆಲ್ಲ ತುಂಬಾನೇ ಸುಲಭವಾಗಿ ಮಾಡ್ಬೋದು ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ ಅಲ್ವಾ? ಅದಷ್ಟು ಸುಲಭ ಅಲ್ಲ ಆದಿಯವ್ರೆ. ದೊಡ್ಡ ದೊಡ್ಡ ಆಸೆಗಳು ಬಿಡಿ, ಹೆಣ್ಮಕ್ಳಿಗೆ ಒಂದೇ ಒಂದು ಸಣ್ಣ ಆಸೆ ಇರುತ್ತೆ. ದಿನನಿತ್ಯ ಅವ್ರು ಮಾಡೋ ಕೆಲ್ಸದಿಂದ ಅಟ್ಲೀಸ್ಟ್ ಒಂದೇ ಒಂದ್ ದಿನನಾದ್ರೂ ರಜಾ ಸಿಗ್ಲಿ ಅಂತ. ಇಷ್ಟು ಸಣ್ಣ ಆಸೆನೆ ಯಾವತ್ತೂ ಈಡೇರಲ್ಲ. ಇನ್ನ ದೊಡ್ಡ ದೊಡ್ಡ ಆಸೆಗಳು ಈಡೇರತ್ತಾ? ಗಂಡಗ್ ಏನ್ ಮಾಡ್ತಿದ್ದ? ತಗೋಕೋ. ಥ್ಯಾಂಕ್ ಯು. ಅದೇ ಮನೆ ಸೇಲ್ ಆದ್ಮೇಲೆ ಬರೋ ದುಡ್ಡನ್ನ ಹೇಗೆ ಸೇವ್ ಮಾಡೋದು, ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡೋದು ಅಂತೆಲ್ಲ ಪ್ಲಾನ್ ಮಾಡ್ತಾ ಇದ್ದೀನಿ. ಸೂಪರ್ ತಾಂಡವ್, ಒಂದಿಷ್ಟು ಅಮೌಂಟ್ನ SIP ಇನ್ವೆಸ್ಟ್ ಮಾಡ್ಬಿಡೋಣ. ಒಂದ್ ಸ್ವಲ್ಪ ಶೇರ್ಸ್ ಮತ್ತೆ ಸ್ಟಾಕ್ಸ್ ನ ತಗೊಳ್ಳೋಣ. ಯಾವ್ದು ಚೆನ್ನಾಗಿದೆ ಅಂತ ನೋಡೋಣ. ದಟ್ಸ್ ಅ ಗುಡ್ ಐಡಿಯಾ ಶ್ರೇಷ್ಠ. ಬಾ. ತಾಂಡವ್ ಇದು ಬೆಟರ್ ಆಗಿದೆಯಲ್ಲ? ನೋಡು, ಆಕ್ಚುಲಿ ದಿಸ್ ಇಸ್ ಬೆಟರ್ ಶ್ರೇಷ್ಠ. ತಾಂಡವ್, ನಾನು ಒಂದ್ಸಲ ಬ್ರೋಕರ್ ಕಾಲ್ ಮಾಡಿ ಪೇಪರ್ ರೆಡಿ ಇದೆ ಅಂತ ಕೇಳ್ತೀನಿ. ಇದು
ಹಲೋ ಮೇಡಮ್, ನಮಸ್ಕಾರ. ನಾಳೆ ಬೈಯರ್ ಬರ್ತಾ ಇದ್ದಾರೆ ಮೇಡಮ್. ನಾಳೆ ಡಾಕ್ಯುಮೆಂಟ್ ಎಲ್ಲ ರೆಡಿ ಇಟ್ಕೊಳ್ಳಿ. ನಾಳೆನೇ ಎಲ್ಲ ಕೆಲಸನೂ ಮುಗಿಸ್ಬಿಡೋಣ. ಏನ್ ಸರ್ ಹೀಗೆ ಹೇಳ್ತಿದ್ದೀರಾ? ನನ್ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿದ್ನಲ್ಲ. ಹಾ, ಟೈಮ್ ಬೇಕಾ? ಹಾ ಸರ್, ನಿಮಗೆ ಗೊತ್ತಲ್ವಾ ಡಾಕ್ಯುಮೆಂಟ್ನಲ್ಲಿ ಸಿಗ್ನೇಚರು. ಓ ಅದಾ, ಅದಕ್ಕೆ ನನ್ನ ಹತ್ರ ಒಂದು ವ್ಯವಸ್ಥೆ ಇದೆ. ಏನ್ ಮಾಡೋಣ ಅಂದ್ರೆ, ಸರ್ ಈಗೆಲ್ಲ ಮಾಡಿದ್ರೆ ಪ್ರಾಬ್ಲಮ್ ಆಗಲ್ಲ ತಾನೆ? ಅಯ್ಯೋ ಮೇಡಮ್, ಪ್ರಾಬ್ಲಮ್ಮ ಏನೂ ಆಗಲ್ಲ. ಆಗಲ್ಲ ಸರ್, ನಾಳೆ ಏನಾದರೂ ಕೇಸು ಗೀಸು ಅಂತಾದ್ರೆ ಅಂತ. ಸರ್, ನೀವ್ಯಾಕೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ? ಅದೆಲ್ಲ ಏನೂ ಆಗಲ್ಲ. ನಾನು ಎಲ್ಲಾನು ವ್ಯವಸ್ಥೆ ಮಾಡ್ತೀನಿ, ನಾಳೆ ಎಲ್ಲಾನು ಆಗತ್ತೆ. ಗುಂಡಣ್ಣ ಬಂಗಾರಿ ಎದ್ರ? ಏನಿದು? ಕಾಫಿ ಇದೆ ಅಲ್ಲಿ. ಯಾರ್ದು? ಯಾಕೆ ಭಾಗ್ಯ ಆ ಕಡೆ ಈ ಕಡೆ ನೋಡ್ತಾ ಇದ್ದೀರಾ? ಅದು ನಿಮ್ಗೆ ಅಂತಾನೆ ಇಟ್ಟಿರೋ ಕಾಫಿ. ಕಾಫಿ ಕುಡ್ದಾಗಿದ್ರೆ ಬನ್ನಿ, ತಿಂಡಿ ರೆಡಿ ಇದೆ. ಏನ್ ನಡೀತಾ ಇದೆ ಇಲ್ಲಿ? ಯಾರಿದನ್ನೆಲ್ಲ ಮಾಡ್ತಿರೋದು? ತಿಂಡಿ ರೆಡಿನಾ? ಆದಿಯವ್ರೆ, ಆದಿಯವ್ರೆ, ನೀವೆಲ್ಲ ಏನ್ ಮಾಡ್ತಿದ್ದೀರಿ? ಇವತ್ತು ಸಂಜೆ ಒಂದು ಕಲ್ಚರಲ್ ಪ್ರೋಗ್ರಾಮ್ ಇದೆ, ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಆದಿಯವ್ರೆ, ತಮಾಷೆ ಮಾಡಿದ್ ಸಾಕು, ನೀವ್ಯಾಕೆ ಇದನ್ನೆಲ್ಲ ಮಾಡ್ತಿದ್ದೀರಿ? ಭಾಗ್ಯ, ನನ್ಗೊಂದು ಹೆಲ್ಪ್ ಮಾಡ್ತೀರಾ? ಹೋಗಿ ಚೆನ್ನಾಗಿ ರೆಡಿಯಾಗಿ ಬನ್ನಿ. ಇನ್ನು ಚೆನ್ನಾಗಿ ರೆಡಿಯಾಗಿ ಬರ್ಬೇಕಾ? ಈಗ ಯಾಕದೆಲ್ಲ? ಏನ್ ಬಾಸ್ ನೀವು ನೋಡಿ, ಈಗ ತಲೆಗೆ ಸುತ್ಕೊಂಡಿದ್ದೀರಲ್ಲ, ಈ ಟವಲ್ ಎಲ್ಲ ತೆಗೆದು ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೊಂಡು ಒಳ್ಳೆ ಹೇರ್ ಸ್ಟೈಲ್ ಮಾಡ್ಕೊಂಡ್ ಬನ್ನಿ. ಚೆನ್ನಾಗಿರೋ ಸೀರೆ, ರೇಷ್ಮೆ ಸೀರೆ ಉಟ್ಕೊಂಡ್ ಬನ್ನಿ. ಅಯ್ಯೋ ಆಗಲ್ಲ ಆದಿಯವ್ರೆ, ಅದೆಲ್ಲ ಯಾಕೀಗ? ಯಾಕೀಗ ಅಂದ್ರೆ ನೋಡಿ, ನನ್ನ ಮೇಲೆ ನಿಮ್ಗೆ ಗೌರವ ಇದ್ರೆ ಪ್ಲೀಸ್ ಹೋಗಿ, ಪ್ಲೀಸ್. ಫ್ರೆಂಡ್ ಮಾಡ್ತಾ ಇದೀಯಾ? ರುಚಿಯಾಗಿ ಮಾಡು. ಇನ್ನೂ ಒಂದು ಟೊಮ್ಯಾಟೊ ಹಿಡಿಸತ್ತೆ ಹಾಕು. ಸಣ್ಣದಾಗಿ ಹೆಚ್ಚು, ಕೊತ್ತಂಬರಿ ಸೊಪ್ಪು ಹಾಕು. ಆಮೇಲೆ ಖಾರ ತಿಂತಾಳೆ ಇಷ್ಟ ಅವಳಿಗೆ. ಈರುಳ್ಳಿ ಹಾಕು, 4 ಹಾಕು. ಭಾಗ್ಯ ತಿಂಡಿ. ಆದಿ, ನೀನ್ಯಾಕಪ್ಪ ಇದನ್ನೆಲ್ಲ ಮಾಡ್ತಿದ್ಯಾ? ಭಾಗ್ಯ ಎಲ್ಲಿ? ಇವತ್ತು ಒಂದ್ ದಿನಕ್ಕೆ ಭಾಗ್ಯ ಅಲ್ಲ, ಆ ದಿನ ಎಲ್ಲ ಮಾಡ್ತಾನೆ. ನೀನಾ? ಬೇಡ ಬೇಡ, ನೀನ್ ಇದೆಲ್ಲ ಮಾಡೋದ್ ಬೇಕಾಗಿಲ್ಲ, ನಾನ್ ಮಾಡ್ತೀನಿ ಬಾ. ಅಲ್ಲ ಬಿಡ್ತೀಯಮ್ಮ, ಅವ್ನ್ ಕೆಲ್ಸ ಮಾಡ್ತಿದ್ದಾನೆ, ನೋಡ್ತಾ ನಿಂತಿದ್ದೀರಲ್ಲ, ಏನಾದ್ರೂ ಹೇಳ್ಬೇಕು ತಾನೆ? ಸುನಂದ, ಅವನ್ ಏನೋ ಕಲಿಯಕ್ಕೆ ಅಂತ ಬಂದಿದ್ದಾನೆ, ಕಲೀಲಿ ಬಿಡಿ. ನನ್ನ ಫ್ರೆಂಡು ಕಲಿಯೋದೇನು ಬೇಕಾಗಿಲ್ಲ. ಆದಿ, ನೀನ್ ಬಾಯ್ ಕಡೆ. ಸುನಂದ, ಪಾಪ ಅವನು ಅಡಿಗೆ ಕಲಿತೀನಿ ಅಂತ ಅಷ್ಟು ಆಸಕ್ತಿಯಿಂದ ಬಂದಿದ್ದಾನೆ, ಅದೇ ಬೇಡ ಅಂತ ಹೇಳೋದು? ಅಷ್ಟಕ್ಕೂ ಅವನ ಅಡಿಗೆ ಕಲ್ತ್ರೆ ನಮ್ಗೆ ಒಳ್ಳೇದು ತಾನೆ. ನಮ್ ಕ್ಯಾಟ್ರಿಂಗ್ಗೆ ಇನ್ನ ಹೊಸ ರುಚಿ ಕೊಡ್ಬೋದು. ಅಲ್ಲ ಸುನಂದ, ನಿಮಗ್ ಗೊತ್ತಾಗಲ್ಲ, ಸುಮ್ನೆ ಮಾತಾಡಕ್ ಹೋಗ್ಬೇಡಿ. ಮಕ್ಕಳು ಎದ್ದಿದಾರ ನೋಡಿ, ಹೋಗಿ ಹೋಗಿ ನೋಡಿ. ಅಲ್ಲ, ಟೊಮೆಟೊ ಸಾಕು, ಹುಳಿ ಬಂದ್ಬಿಡತ್ತೆ. ಅಯ್ಯೋ, ಹುಷಾರ್. ಸುಮ್ಮನೆ ತಮಾಷೆಗೆ.
ಮನೆ ಮಾರ್ಬಿಟ್ಟು ಬರೋ ದುಡ್ಡನ್ನ ಮಜಾ ಮಾಡ್ಕೊಂಡಿರೋಣ ಅಂತಂದ್ರೆ ಅದಕ್ಕೊಂದು ದೊಡ್ಡ ವಿಜ್ಞಾನೇ ಈ ಮನೆ ಪೇಪರ್ಸ್. ಅಲ್ಲ ಶ್ರೇಷ್ಠ, ಆ ಬ್ರೋಕರ್ ಮಾತು ಕೇಳ್ಕೊಂಡು ಎಲ್ಲ ಫೇಕ್ ಡಾಕ್ಯುಮೆಂಟ್ಸ್ ರೆಡಿ ಮಾಡಿದ್ಯಲ್ಲ, ನಾಳೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಏನ್ ಮಾಡೋದು? ತಾಂಡವ್ ಕಾಮನ್, ಸುಮ್ನೆ ನೆಗೆಟಿವ್ ಆಗೆಲ್ಲ ಯೋಚನೆ ಮಾಡ್ಬೇಡ. ಬೈಯರ್ ಯಾರೋ ಏನೋ, ನಿಮ್ಮ ಅಪ್ಪ ಅಮ್ಮನ ನೇಮ್ ಅಂತ ಅವ್ರಿಗೆ ಖಂಡಿತವಾಗ್ಲೂ ಗೊತ್ತಿರಲ್ಲ. ಇನ್ಫ್ಯಾಕ್ಟ್ ಇದು ಫೇಕಾ ಒರಿಜಿನಲ್ ಅಂತಾನು ಅವ್ನು ಕನ್ಫರ್ಮ್ ಮಾಡ್ಕೊಳಲ್ಲ. ಸುಮ್ನೆ ಕೊಟ್ರೆ ಸಾಕು ದುಡ್ಡು ಕೊಡ್ತಾನೆ. ಆಮೇಲೆ ನಮ್ಗೂ ಅವನ್ಗೂ ಯಾವ ಸಂಬಂಧನೂ ಇರಲ್ಲ. ನೀನ್ ಸುಮ್ನೆ ಯೋಚನೆ ಮಾಡ್ಬೇಡ. ಯಾಕೋ ಏನೋ ಗೊತ್ತಿಲ್ಲ ಶ್ರೇಷ್ಠ, ನನಗಂತೂ ಬೆಳಗ್ಗೆಯಿಂದ ಎಡಗಣ್ಣು ಅದರ್ತಿದೆ. ನೀನ್ ಇದೇ ತರ ಬರೀ ಮೂಢನಂಬಿಕೆಲೇ ಇರು, ಬೇರೆ ಏನು ಮಾಡ್ಬೇಡ. ನನಗಿದೆಲ್ಲ ಏನು ಆಗಲ್ಲ. ಮೇಡಮ್ ಎಲ್ಲ ರೆಡಿನಾ? ಏನ್ ಸರ್, ಡಾಕ್ಯುಮೆಂಟ್ ಬೇಕಂತ ಗೊತ್ತಾಗ್ತಾ ಇದೆಯಾ? ಗೊತ್ತಾಗ್ತಿಲ್ಲ, ಆದ್ರೆ ಗೊತ್ತಾಗ್ತಿದ್ರೆ ಇನ್ ತಲೆ ಕೆಡ್ಸ್ಕೋಬೇಡಿ. ನಾನು ಇವಾಗಲೇ ಹೋಗಿ ಬೈಯರ್ ಕರ್ಕೊಂಡು ಬರ್ತೀನಿ. ಆಮೇಲೆ ಮೊನ್ನೆ ಬಂದಿದ್ರಲ್ಲ ಅವರೆಲ್ಲ ಬೈಯರು. ಬೈಯರ್ ಅವ್ರಲ್ವಾ? ಮತ್ ಇನ್ಯಾರು? ಅವರು ಬೈಯರ್ ಪರವಾಗಿ ಬಂದಿದ್ರು ಅಷ್ಟೇ. ಆಕ್ಚುಲಿ ಮನೆ ತಗೊಳ್ಳೋರು ಬೇರೆಯವರು ಇದ್ದಾರೆ, ಕರ್ಕೊಂಡು ಬರ್ತೀನಿ ಇರಿ. ಬಂದ್ರು ನೋಡಿ.